ಅಡಿಯಲ್ಲಿ ಪಕ್ಕದಲ್ಲಿ ಇಡಿಸ್ತೀನಿ. ನಮಸ್ತೆ ಕರುನಾಡು, ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಗಣೇಶ್ ಟಿವಿ ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ ಶ್ರೀ ಕ್ಷೇತ್ರ ಕೃಷ್ಣಹಳ್ಳಿ ಬಸವೇಶ್ವರ ಸ್ವಾಮಿ ಒಂದು ಇವತ್ತಿನ ದಿನ 7ನೇ ವರ್ಷದ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀನಿ, ಊರಿನ ಪ್ರಮುಖರು ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಊರಿನವರು ಯಾವ ರೀತಿ ಈ ಒಂದು ಬಸಪ್ಪನವರ ಒಂದು ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬಾರ ನನ್ನೆಲ್ಲ ವೀಕ್ಷಕರೇ. ಮತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಾನು ವಿ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ. ಎಲ್ಲ ವೆಂಕಟೇಶ್
ಸನ್ಮಾನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಕಲಾ ರೀತಿಯಲ್ಲಿ ಎಲ್ರಿಗೂ ಮನೋರಂಜನೆ ನೀಡುವುದರ ಪ್ರಕಾರವಾಗಿ ಎಲ್ರಿಗೂ ಮನನ ಇಷ್ಟಪಡಿಸಿದರೆ, ಮನಸ್ಸನ್ನ ಖುಷಿ ಪಡಿಸಿದರೆ, ಹಾಗಾಗಿ ಸ್ವಾಮಿ ಅನುಗ್ರಹ ಅವ್ರು ಸದಾ ಕಾಲ ಸಿಗಕ್ಷಿಯಾಗಿರ್ಲಿ. ಅವ್ರು ಮಾಡತಕ್ಕಂತ ಒಂದು ಕಲಾ ನೃತ್ಯದಲ್ಲಿ ಉನ್ನತವಾದಂತಹ ಮಟ್ಟದಲ್ಲಿ ಹೆಸರಾಗ್ಲಿ, ಸ್ವಾಮಿ ಅನುಗ್ರಹ ಸದಾ ಕಾಲ ಅವ್ರು ಶ್ರೀರಕ್ಷಿಯಾಗಿರ್ಲಿ ಅಂತೇಳಿ ಅದೊಂದು ವಿಚಾರದಲ್ಲಿ ಇವರು ವಯಸ್ಸಲ್ಲಿ ದೊಡ್ಡವರು ತಾಯಿ ಸೌಭಾಗ್ಯಮ್ಮನವ್ರು ಅಂತೇಳಿ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡಿ, ಅಂಗವಿಕಲರ ಸೇವೆಗಳನ್ನು ಮಾಡಿ, ಸಾಕಷ್ಟು ನಿರ್ಗತಿಕರಿಗೆ ಅವ್ರ ಕೈಲಾದಂತಹ ಸಹಾಯಗಳನ್ನು ಮಾಡಿ, ಈ ವಯಸ್ಸಲ್ಲೂ ಸಮೇತವಾಗಿ ಬಹಳಷ್ಟು ಶ್ರಮೆ ವಹಿಸಿ ದುಡಿತಿರ್ತಕ್ಕಂತಹ ಒಂದು ಶ್ರಮಜೀವಿ. ಹಾಗಾಗಿ ಕ್ಷೇತ್ರದ ಕಡೆಯಿಂದ ಪ್ರತಿ ವರ್ಷದಂತೆ ಈ ವರ್ಷದ ಸಮೇತವಾಗಿ ಮಂಚನಹಳ್ಳಿ ಬಸವಶ್ರೀ ಪ್ರಶಸ್ತಿ, ಮಂಚನಹಳ್ಳಿ ಬಸವಣ್ಣ ಶ್ರೀ ಪ್ರಶಸ್ತಿ ಅಂತೇಳಿ ಅವರಿಗೊಂದು ಸನ್ಮಾನ ಮಾಡಿ ಕ್ಷೇತ್ರದ ಒಂದು ಮುಕ್ತ ಕಂಠದಿಂದ ಮಾಡ್ತಾ ಇದೆ. ಹಾಗಾಗಿ ಮತ್ತೆ ಹಾರಿಕಾಣದಲ್ಲಿ ಭರತನಾಟ್ಯ ಕಲಾವಿದರು ಇನ್ನೂ ಅವ್ರಿಗೆ ಉತ್ತಮವಾದಂತ ಮಟ್ಟ, ಒಂದು ಉತ್ತಮವಾದಂತ ವೇದಿಕೆಗಳು ಸಿಗ್ಲಿ, ಸದಾ ಕಾಲ ಅವ್ರಿಗೆ ಸ್ವಾಮಿ ಶ್ರೀರಕ್ಷೆಯಾಗಿರ್ಲಿ ಅಂತೇಳಿ ಒಂದು ಅನುಗ್ರಹ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡೋದು ಒಳ್ಳೆಯದಾಗ್ತದೆ. ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗುರುಗಳನ್ನು ನೆನೆಯುತ್ತಾ ಇಂದು ಜನವರಿ 24 ನಮ್ಮ ಬಸಪ್ಪನವರ 7ನೇ ದಿನದ ಹುಟ್ಟುಹಬ್ಬ. ಈ ದಿನ ನಮ್ಗೆ ಎಷ್ಟು ಮುಖ್ಯ ಅಂದ್ರೆ ನಮ್ಮನೆಯಲ್ಲಿ ಹುಟ್ಟುಹಬ್ಬ ಆಚರಿಸೋ ತರ ಆಗ್ತಾ ಇದೆ. ನಾಡ ಹಬ್ಬ ಆಗಿದೆ, ಎಲ್ಲ ಕಡೆ ಸಮಾರಂಭದ ವಾತಾವರಣ ಕೂಡಿದೆ. ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ನೆಮ್ಮದಿ ಬೇಕೆ, ಇಲ್ಲಿಗೆ ಬನ್ನಿ. ಸಂತೋಷ ಬೇಕೆ, ಇಲ್ಲಿಗೆ ಬನ್ನಿ. ಬಂಗಾರ ಬೆಳ್ಳಿ ಇದ್ರೆ ಸಾಕಾಗಲ್ಲ, ನೆಮ್ಮದಿ ಅತ್ಯಂತ ಇಂಪಾರ್ಟೆಂಟ್. ಸದಾಕಾಲ ನಗ್ನಗ್ತಾ ಎಲ್ಲಾನು ನಗಿಸ್ತಾ ನಾವು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ಬಸಪ್ಪನವರು ಕನಸಿನಲ್ಲಿ ಬರ್ತಾರೆ. ನಮ್ಮ ಭಾಷೆ ಯಾವ್ದಾದರೇನು ಅವ್ರಿಗೆ ಹೇಗೆ ತಿಳಿಯುತ್ತೋ ನಂಗಂತೂ ಗೊತ್ತೇ ಆಗೋದಿಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಭಾಷೆ ಮಾತೃಭಾಷೆ ತೆಲುಗು. ನಾನ್ ತೆಲುಗುನಲ್ಲಿ ಸಾರಿಗೆ ಬಸಪ್ಪನವರಿಗೆ ಬೇಡ್ಕೊಂಡ್ರೆ ಅವ್ರ ಮನಸ್ಸಿನಲ್ಲಿ ಹೇಗೆ ಗೊತ್ತಾಗುತ್ತೋ, ಅವರ ಜೊತೆಗೆ ತೇಜು ಅನ್ನೋ ಸಂಭಾಷಣೆ ಏನ್ ನಡೆಯುತ್ತೋ ಅಜಗಜಾಂತರ ವ್ಯತ್ಯಾಸ ಊಹೆ ಮಾಡಕ್ಕೂ ಆಗೋದಿಲ್ಲ. ಸ್ವರ್ಗ ನೋಡ್ಬೇಕು ಅಂದ್ರೆ ಈ ಕ್ಷೇತ್ರಕ್ಕೆ ಬನ್ನಿ. ಜೈ ಬಸಪ್ಪ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಬಸಪ್ಪ ಅವ್ರಿಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶೋಧ. ಶ್ರೀ ಶನೀಶ್ವರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೀವಿ. ಅವರ ಪಾದಗಳಿಗೆ ವಂದನೆ ಸಲ್ಲಿಸುತ್ತಾ ಇವತ್ತು ಬಸಪ್ಪನವರ ಹುಟ್ಟುಹಬ್ಬ, ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ನೀಡುತ್ತಾ ಅವರು 100 ಕಾಲ ಹೀಗೆ ಬಾಳ್ಲಿ ನಮ್ಮೆಲ್ಲರಿಗೂ ಸಮಸ್ಯೆಗಳಿಗೂ ಪರಿಹಾರಗಳನ್ನು ನೀಡ್ಲಿ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ, ಬಸಪ್ಪನವರಂದ್ರೆ ನನ್ಗೆ ಪ್ರಾಣ. ಯಾಕಂದ್ರೆ ನಾನು ಕೇಳೋ ಪ್ರತಿಯೊಂದು ಸಮಸ್ಯೆಗಳಿಗೂ ಅವ್ರು ಪರಿಹಾರ ನೀಡಿದ್ದಾರೆ. ಹೀಗೆ ಎಲ್ಲರಿಗೂ ನೀಡ್ತಾ ಬರ್ಲಿ ಅಂತಂದು ಹಾರೈಸುತ್ತೇನೆ. ಲಾಸ್ಟ್ ನಂದು ಇವಾಗ ನಾನು BSc ಮಾಡ್ತಿರೋದು. ಲಾಸ್ಟ್ ಸೆಮಿಸ್ಟರ್ ನಂದು 5th ಸೆಮಿಸ್ಟರ್ ಇತ್ತು. ನಾನು ಬಂದ್ಬಿಟ್ಟು ಬಸಪ್ಪನವ್ರು ಕೇಳಿದೆ, ನನ್ಗೆ ಡಿಸ್ಟಿಂಕ್ಷನ್ ಬೇಕಿತ್ತು ಅಂತ ಹೇಳಿ ಕೇಳ್ಕೊಂಡೆ. ಅಂದ್ರೆ 80% ಮೇಲೆ ನನ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, 80% ಬೇಕಾಗಿತ್ತು. ನನ್ಗೆ ಆ ತರ ಸಾಮರ್ಥ್ಯ ಕೊಡ್ಲಿ, ಆ ಹಾರ್ಡ್ ವರ್ಕಿಂಗ್ ನೇಚರ್ ನನ್ನ ಹತ್ರ ಬರ್ಲಿ ಅಂತ ಹೇಳಿ ಬೇಡ್ಕೊಂಡು ಹೋದಾಗ ಬಸಪ್ಪನವ್ರು ಬಲಗಾಲ ಕೊಟ್ಟಿದ್ರು. ನನ್ಗೆ ಎಕ್ಸಾಮ್ ರಿಸಲ್ಟ್ ಬಂದಿತ್ತು ನಂದು 84%. ನನ್ಗೆ ಆ ದಿನ ಎಷ್ಟು ಖುಷಿ ಆಗಿತ್ತು ಅಂತಂದ್ರೆ, ನಾನು ಕೇಳಿದ್ದು 80%, ಬಸಪ್ಪನವ್ರು ಇನ್ನೂ 4% ಹೆಚ್ಚಾಗಿ ನೀಡಿದ್ರು. ಅದಕ್ಕೆ ನಾನು ಅವರಲ್ಲಿ ತುಂಬಾ ಕೃತಜ್ಞತೆಯನ್ನು ನಾನು ಅವ್ರಿಗೆ ಸಲ್ಲಿಸುತ್ತೇನೆ. ಬಸಪ್ಪನವರಂದ್ರೇನೆ ಒಂದು ಶಕ್ತಿ. ಅವ್ರನ್ನ
ನೀವು ಮನಸ್ಸಲ್ಲಿ ನೆನ್ಸ್ಕೊಂಡ್ರೆ ಸಾಕು ಅಷ್ಟೇ. ಈ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಶನಿವಾರದಂದು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿ ವರ್ಷ ಜನವರಿ 24 ಅವರ ಹುಟ್ಟುಹಬ್ಬ ಮತ್ತೆ ಜೂನ್ 6 ಅಂದು ಶನೀಶ್ವರ ಅವರ ಜಯಂತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಡ್ತಾರೆ. ಎಲ್ಲರಿಗೂ ಏನಂತಂದ್ರೆ ಈ ದಿನ ನಮ್ಮೆಲ್ಲರ ಹುಟ್ಟುಹಬ್ಬ ತರ ಆಚರಿಸೋಣ. ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇರ್ತವೆ, ಎಲ್ಲರೂ ಭಾಗವಹಿಸಿ ಅಂತೇಳಿ ಶ್ರೀ ಕ್ಷೇತ್ರದ ಶನೀಶ್ವರ ಸ್ವಾಮಿಯವರ ಮಂಚನಹಳ್ಳಿ ಪುಣ್ಯಕ್ಷೇತ್ರದ ಪರಮ ಭಕ್ತಿ ಆಗಿದ್ದು, ನಾವು ಅನೇಕ ಕಷ್ಟಗಳನ್ನ ಅನುಭವಿಸ್ತಿದ್ದಾಗ ಟಿವಿನಲ್ಲಿ ನೋಡ್ಬಿಟ್ಟು ನಮ್ಗೆ ಸ್ವಾಮಿ ಅವ್ರ ಕಡೆಯಿಂದ ನಮ್ಗೆ ಒಳ್ಳೆ ರೀತಿಯಾದ ಒಂದು ಪರಿಹಾರಗಳು ಸಿಗ್ತಾ ಬಂತು. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಗೆ ವಿಶೇಷ ಪೂಜೆ ಆಗುತ್ತೆ. ಜೊತೆಗೆ ವೈದ್ಯ ಲೋಕಕ್ಕೆ ಸವಾಲಾಗಿರ್ತಕ್ಕಂತ ಅನೇಕ ಸಮಸ್ಯೆಗಳನ್ನ ಬಸಪ್ಪ ಅವರು ತಮ್ಮ ಪುಣ್ಯ ಪಾದವನ್ನು ಬಲಗಾಲನ್ನು ಕಡುವುದ್ರ ಮುಖಾಂತರ ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾರೆ. ಮೊದಲನೇದಾಗಿ ಶ್ರೀ ಕ್ಷೇತ್ರದ ಬಸಪ್ಪನವರಿಗೆ ಇವತ್ತು ಹುಟ್ಟುಹಬ್ಬ ಇದೆ. ಕೈಲಾಸದಿಂದ ಶಿವನೇ ಬಂದು ಭೂಲೋಕದಲ್ಲಿ ಬಂದು ಎಲ್ಲರನ್ನು ಆಶೀರ್ವದಿಸಿ ನಮ್ಮನ್ನೆಲ್ಲರಿಗೂ ಒಳ್ಳೇದು ಮಾಡಿದಂತ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದಂತ ಅಪ್ಪಾಜಿ ಆದಂತ ಶ್ರೀ ಕೃಷ್ಣಪ್ಪ ಅವರು ಒಂದು ದೊಡ್ಡ ಕುಟುಂಬನೇ ಆಗಿದೆ. ಮಂಚನಹಳ್ಳಿ ಕ್ಷೇತ್ರ ಅಂದ್ರೆ ನಮ್ಗೆ ಒಂದು ತವ್ರ ಮನೆ ಅಂದ್ರೇನು ತಪ್ಪಾಗಲ್ಲ. ಎಲ್ಲಾ ರೀತಿಯಿಂದ ಒಳ್ಳೇದಾಗಿದೆ. ಟಿವಿನಲ್ಲಿ ನೋಡ್ಬಿಟ್ಟು ಎಷ್ಟೋ ಜನರಿಗೆ ತುಂಬಾ ಪರಿಹಾರ ಸಿಕ್ಕಿದೆ. ರೋಗ ರುಜಿನಗಳೆಲ್ಲ ವಾಸಿಯಾಗಿದೆ. ಮೊನ್ನೆ ನಾನು ಶನಿವಾರ ಬಂದಾಗ ದುಬೈಯಿಂದ ಒಬ್ರು ಹೆಣ್ಮಕ್ಳು ಬಂದಿದ್ರು. ಅವ್ರು ಬಂದು ಅವ್ರಿಗೆ ಏನು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಹೋದ್ರು. ಜೊತೆಗೆ ಬಸಪ್ಪ ಅವರು ಸಂತಾನವನ್ನು ಕರುಣಿಸುತ್ತಾರೆ. ಸ್ವತಃ ಬಸಪ್ಪ ಅವರೇ ಮಗುವನ್ನ ತೊಟ್ಟಿಲಲ್ಲಿ ತೂಗಿ ಸಂಭ್ರಮಿಸುತ್ತಾರೆ. ಇದನ್ನು ನೋಡಿ ನಾವು ಮೂಕ ವಿಸ್ಮಿತರಾದ್ವಿ. ಇಂತ ಮೂಕ ಪ್ರಾಣಿಗಳಂತ ನಾವು ತಿಳ್ಕೊಳ್ತೀವಿ, ಆದ್ರೆ ಸಾಕ್ಷಾತ್ ಪರಮಾತ್ಮನೇ ಅವ್ರ ಮೈಯಲ್ಲಿ ಬಂದ್ಬಿಟ್ಟು ದೇವ್ರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಇದೇ ಕಾಲ ಸದಾ ಎಲ್ಲರಿಗೂ ಆಶೀರ್ವಾದ ಮಾಡುತ್ತಾ ಚಿರಕಾಲ ಬಸಪ್ಪ ಅವರು 100 ವರ್ಷಗಳ ಕಾಲ ಅವರು ಹುಟ್ಟುಹಬ್ಬನ ಹೀಗೆ ನಂಬಿಕೆಯಿಂದ ಬಂದು ಒಳ್ಳೇದು ಮಾಡ್ಕೊಂಡು ಹೋಗೋದ್ರಲ್ಲಿ ಕುಂದು ಕೊರತೆಗಳಿಲ್ಲ. ಇದು ನಮ್ಮ ತಾಯಿಯವರು ಮಾಡಿರ್ತಕ್ಕಂತ ಒಂದು ಪುಣ್ಯಕ್ಷೇತ್ರ. ಇದು ಕಷ್ಟನ ಸುಖನ ನಾವು ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಮ್ಮ ಬಸವಣ್ಣವರ ಇಂದಲೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ. ಆದ್ರೆ ಕ್ಷೇತ್ರಕ್ಕೆ ಬಂದಾಗ ಬಸವಣ್ಣವರು ಒಬ್ಬರು ಇದ್ರೆ ತುಂಬಾ ಬರ್ತಕ್ಕಂಥ ಭಕ್ತಾದಿಗಳಿಗೆ ತುಂಬಾ ಖುಷಿ. ಆದ್ರೆ ನಂಬಿಕೆಯಿಂದ ಬಂದ್ರೆ ಭಗವಂತ ನಮ್ಮನ್ನು ಕೈ ಹಿಡಿತಾನೆ. ನಂಬಿ ಬರಬೇಕು. ನಂಬಿಕೆಯಿಂದ ನಮ್ಮ ಕಷ್ಟಗಳು ಪರಿಹಾರ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದು ತರವಾದಂತ ಲೋಪದೋಷಗಳಿಲ್ಲ. ಆಗಿರ್ಬೇಕಾದಾಗ ಇವತ್ತಿನ ದಿವಸದಲ್ಲಿ ನೀವೆಲ್ಲ ಬಂದಂತ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದು 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಂತ ದಿನ, 7ನೇ ವರ್ಷದ ಹುಟ್ಟದಬ್ಬ ಅಂದ್ರೆ ವರದಂತಿ ಮಹೋತ್ಸವನ ನಮ್ಮ ಬಸವಣ್ಣವರು ಮಹಿಮೆ ತಿಳಿಸೋದಂದ್ರೆ, ನಂಬಿ ಬಂದಂತರಿಗೆ ಅತಿ ಶೀಘ್ರದಲ್ಲಿ ಕಷ್ಟ ಭಗವಂತನ ಆಶೀರ್ವಾದದಿಂದ ದೂರ ಆಗುತ್ತೆ. ನಂಬಿಕೆಯಿಂದ ಬರಬೇಕು, ನಂಬಿಕೆಯಿಂದ ಹೋಗ್ಬೇಕು. ಹಾಗಾಗಿ ನಂಬಿಕೆನೇ ನಮಗೆ ದೇವರಾಗಿರೋದ್ರಿಂದ ಇಲ್ಲಿ ಎರಡನೇ ಮಾತಿಲ್ಲ. ಪ್ರತಿಯೊಬ್ಬರು ಬನ್ನಿ. ಇದು 7ನೇ ವರ್ಷದ ಹುಟ್ಟದಬ್ಬ ವರದಂತಿ ಮಹೋತ್ಸವ ಅಂತ ಹೇಳಿ ಇವತ್ತಿನ ದಿವಸದಲ್ಲಿ ಶುಭ ದಿನ. ಹಾಗಾಗಿ 7ನೇ ವರ್ಷದ ಹುಟ್ಟದಬ್ಬ ಆಚರಣೆ ಮಾಡಿದ್ದೀವಿ. ಸಂಜೆ ಉತ್ಸವಗಳಿದೆ. ಹಾಗಾಗಿ ಇವತ್ತು ತುಂಬಾ ಜನ ಸೇರಿದ್ದಾರೆ. ಯಾವಾಗ್ಲೂ ಜನ ಇರ್ತಾರೆ. ನಂಬಿಕೆಯಿಂದ ಬಂದು ಒಳ್ಳೇದನ್ನ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಎರಡನೇ ಮಾತಿಲ್ಲ. ನೀವು ಬನ್ನಿ, ನಿಮ್ಮ ಜೊತೆಯವ್ರನ್ನು ಕರ್ಕೊಂಡ್ ಬನ್ನಿ. ಭಕ್ತಿಯಿಂದ ಬನ್ನಿ ಭಕ್ತಿಯಿಂದ